Good morning to all. Welcome to Karnataka LMS e-content. I am Nagavani Henry. In today's class, I am going to explain chapter 31 from book 3 of the novel Hard Times, written by Charles Dickens, prescribed by the University of Mysore to the second year B.A. optional English for semester CBCS course 2020-2022. The title of the paper is Victorian Fiction. The title of this chapter is very decided. Mrs. Posset goes to meet Mr. Bounderby in London. She was in charge of some other household affairs of Mr. Bounderby earlier. Now, in his absence, he has been invited to take rest at country house. Instead of doing that, she went on spying on the members of the family and household affairs. And she has found that Louisa's departure from the country house to Cockton, and under the assumption that she has eloped, she rushes to meet Mr. Bounderby in London. ಓಡೋಗ್ತಾಳೆ ಭೇಟಿ ಮಾಡಲಿಕ್ಕೆ. And her voice is reduced to whisper. ಪಿಸು ಮಾತು ಆ ಥರ ಆಗ್ಬಿಟ್ಟಿದೆ ಅವಳ ವಾಯ್ಸ್, ಡ್ಯೂ ಟು ಕೋಲ್ಡ್ ಆರ್ ಸೋರ್ ಥ್ರೋಟ್ ಅಂತೀವಿ ಅದನ್ನು. ನೆಗಡಿಯಿಂದಾಗಿ ಆ ಗಂಟಲು ಕಟ್ಟಿಬಿಟ್ಟಿದೆ, ಸೋರ್ ಥ್ರೋಟ್ ಆಗಿಬಿಟ್ಟಿದೆ. ಶಿ ಎಕ್ಸ್ಪ್ಲೋರ್ಸ್ ದ ಕಂಬಸ್ಟಿಬಲ್ಸ್ ವಿತ್ ವಿಚ್ ಶಿ ವಾಸ್ ಚಾರ್ಜ್ ಆ್ಯಂಡ್ ಫೇಂಟ್ಸ್ ಅವೇ ಆನ್ ಹಿಸ್ ಕೋಟ್ ಕಾಲರ್. ಏದುಸಿರು ಬಿಟ್ಕೊಂಡು ವಾಟ್ ಶಿ ಹ್ಯಾಡ್ ವಿಟ್ನೆಸ್ ಅದನ್ನು ಒಂದೇ ಸಮಯ ಹೇಳ್ತಾಳೆ. ಆ್ಯಂಡ್ ಸುಸ್ತಾಗಿ ಒಂದು ಕೋಟ್ ಕಾಲರ್ ಮೇಲೆ ಹೀಗೆ ಹೊರಗೆ ಶಿ ಫೇಂಟೆಡ್, ಮೂರ್ಛೆ ಹೋಗ್ತಾಳೆ. ಮಿಸ್ಟರ್ ಬೌಂಡಬಿ ಫಸ್ಟ್ ಶೇಕ್ಸ್ ಹರ್ ಆಫ್ ಆ್ಯಂಡ್ ಲೀವ್ಸ್ ಅರಾನ್ ದ ಫ್ಲೋರ್. ಅವಳನ್ನ ಅಲ್ಗಾಡಿಸಿ ನೆಲದ ಮೇಲೆ ಹಾಗೆ ಮಲಗಿಸ್ತಾರೆ. ನೆಕ್ಸ್ಟ್ ಹಿ ಟೇಕ್ಸ್ ಅಡ್ಮಿನಿಸ್ಟ್ರೇಟ್ಸ್ ದ ಪೋಟೆಂಟ್ ರೆಸ್ಟೋರೇಟಿವ್ಸ್. ಅವಳನ್ನು ರೆಸ್ಟೋರ್ ಮಾಡಲಿಕ್ಕೆ ಅವಶ್ಯಕವಾದಂಥ ಒಂದು ಪವರ್ಫುಲ್ ಮೆಥಡ್ಸನ್ನು ಅನುಸರಿಸ್ತಾರೆ. ಸ್ಕ್ರೀಯಿಂಗ್ ದ ಪೇಷಂಟ್ಸ್ ಥಮ್ಸ್, ಅವಳ ಹೆಬ್ಬೆರಳುಗಳನ್ನು ಒತ್ತುತ್ತಾರೆ, ಹೀಗೆ ಪ್ರೆಸ್ ಮಾಡ್ತಾರೆ. ಸ್ಮೈಟಿಂಗ್ ಅವರ್ ಹ್ಯಾಂಡ್ಸ್, ಅವಳ ಹ್ಯಾಂಡ್ಸನ್ನು ಉಜ್ಜುತ್ತಾರೆ. ಆ್ಯಂಡ್ ಅಬಂಡೆಂಟ್ಲಿ ವಾಷಿಂಗ್ ಅವರ್ ಫೇಸ್, ಅವಳ ಮುಖಕ್ಕೆ ನೀರು ಹಾಕ್ತಾರೆ. ಆ್ಯಂಡ್ ಇನ್ಸರ್ಟಿಂಗ್ ಸಾಲ್ಟ್ ಇನ್ ಅವರ್ ಮೌತ್, ಅವಳ ಬಾಯಲ್ಲಿ ಉಪ್ಪು ಹಾಕ್ತಾರೆ. ಆಫ್ಟರ್ ಶಿ ಹ್ಯಾಸ್ ರಿಕವರ್ಡ್, ಬೈ ದಟ್ ಟೈಮ್ ಶಿ ರಿಕವರ್ಸ್ ಆ್ಯಂಡ್ ಹಿ ಕ್ಯಾರೀಸ್ ಹರ್ ಬ್ಯಾಕ್ ಟು Cockton by train. Immediately he takes her to Cockton by train, more dead than alive. ಇನ್ನು ಸತ್ತಿಲ್ಲ, ಬದುಕಿರೋ ಸ್ಥಿತಿಲಿ ಅವಳನ್ನ ಕರ್ಕೊಂಡು ಹೋಗ್ತಾರೆ. ಹಿ ಟೇಕ್ಸ್ ಹರ್ ಟು ದ ಸ್ಟೋನ್ ಲಾಡ್ಜ್. ಕೋಕ್ಟೋನಲ್ಲಿ ಡೈರೆಕ್ಟ್ಲಿ ವೇರ್ ಡಸ್ ಹಿ ಗೋಸ್ ಟು ಸ್ಟೋನ್ ಲಾಡ್ಜ್, ಟು ದ ಹೌಸ್ ಆಫ್ ಮಿಸ್ಟರ್ ಗ್ರಾಡ್ಗ್ರಿನ್. ಆ್ಯಂಡ್ ಹಿ tells Mr. Gradgrin that Mrs. Bounderby has something to say which will strike him dumb. That Mrs. Posset is going to has something to say which strikes him spellbound. ನಿಮಗೆ ಮೂಕರಾಗುವಂತಹ ಒಂದು ವಿಷಯವನ್ನು ಮಿಸಸ್ ಪಾಸೆಟ್ ತಂದಿದ್ದಾಳೆ ಅಂತ ಮಿಸ್ಟರ್ ಗ್ರಾಡ್ಗಿನ್ ಇಸ್ ಸೋ ಸರ್ಪ್ರೈಸ್ ಅಂಡ್ ಆಸ್ಕ್ಸ್ ಹಿಮ್ ಇಫ್ ಹಿ ಹ್ಯಾಡ್ ಮಿಸ್ಡ್ ದಿಸ್ ಲೆಟರ್. Very special letter he has written to him in reference to Louisa. ಇದೇನಿದು ಪತ್ರ ತಲುಪಲಿಲ್ವ ನಂದರೆ, ಲೂಯಿಸಾಗೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ಲೆಟರ್ನ ಬರೆದಿದ್ದೀನಲ್ಲ. ಮಿಸ್ಟರ್ ಬೌಂಡರ್ಬಿ ರಿಪ್ಲೈಸ್ ದಟ್ ಇಟ್ ಇಸ್ ನೋ ಟೈಮ್ ಫಾರ್ ಲೆಟರ್ಸ್ ಎಲ್ಲ ನಾನು ಮಾತಾಡೋಕ್ಕೆ ಟೈಮ್ ಇಲ್ಲ. ಆ್ಯಂಡ್ ನೋ ಮ್ಯಾನ್ ಶಲ್ ಟಾಕ್ ಟು ಜೋಸೈಯಾ ಬೌಂಡರ್ಬಿ ಆಫ್ ಕಾಕ್ಟೌನ್ ಅಬೌಟ್ ಲೆಟರ್ಸ್ ವಿತ್ ಇಸ್ ಮೈಂಡ್ ಇನ್ ದ ಸ್ಟೇಟ್ ಆಫ್ ಮೈಂಡ್. ಅವನ ಮನಸ್ಸು ಆ ಸ್ಥಿತಿಯಲ್ಲಿರುವಾಗ ಯಾವ ವ್ಯಕ್ತಿಗೆ ತಾನೇ ಧೈರ್ಯ ಇದೆ ಲೆಟರ್ಸ್ ಬಗ್ಗೆ ಮಾತನಾಡಲಿಕ್ಕೆ? ಹಿ ಸ್ಪೀಕ್ಸ್ ಆಫ್ ಎ ವೆರಿ ಸ್ಪೆಷಲ್ ಮೆಸೆಂಜರ್. ಯು ಆರ್ ಸ್ಪೀಕಿಂಗ್ ಆಫ್ ಎ ಸ್ಪೆಷಲ್ ಲೆಟರ್, ಸ್ಪೀಕಿಂಗ್ ಆಫ್ ಎ ವೆರಿ ಸ್ಪೆಷಲ್ ಮೆಸೆಂಜರ್ ಟು ಹಿಮ್ ಇನ್ ರೆಫರೆನ್ಸ್ ಟು ಲೂಯಿಸಾ. ನೀವು ಲೂಯಿಸಾಗೆ ಸಂಬಂಧಪಟ್ಟಂತೆ ಸ್ಪೆಷಲ್ ಲೆಟ್ರ್ ಬರೆದಿದ್ದೀರಾ, ನಾನು ಲೂಯಿಸಾಗೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ಮೆಸೆಂಜರ್ ತೊಗೊಂಬಂದಿದ್ದೀನಿ. ಆ್ಯಂಡ್ ಶಿ ಟೆಲ್ಸ್ ಮಿಸಸ್ ಪಾಸೆಟ್ ಟು ಸ್ಟ್ಯಾಂಡ್ ಫಾರ್ವರ್ಡ್, ಮುಂದೆ ಬಂದು ನಿಂತ್ಕೊಳ್ಳಮ್ಮ ಅಂತ ಹೇಳ್ತಾರೆ. ಮಿಸಸ್ ಪಾಸೆಟ್ ಟ್ರೈಸ್ ಟು ಸ್ಪೀಕ್ ವಿತ್ ದ ಪೇನ್ಫುಲ್ ಗೆಸ್ಚರ್ಸ್. ಶಿ ಈಸ್ ಇನ್ ಪೇಯ್ನ್, ಅಂಡರ್ ಸ್ಟ್ರೆಸ್. ರಾಬ್ರಿ ಶಾಕಿಂದನೇ ಆಚೆಗೆ ಬಂದಿಲ್ಲ. ಆಫ್ಟರ್ ದಟ್ ಆಲ್ ದಟ್ ಶಿ ಹ್ಯಾಸ್ ಡನ್ ಸ್ಪೈಯಿಂಗ್ ವರ್ಕ್, ಶಿ ಹ್ಯಾಸ್ ಡನ್ ದ ವೆದರ್, cold weather, her nerves are benumbed and she has caught cold. Painful gestures, ನೋವಿನಿಂದ ಇನ್ನೂ ಸನ್ನೆ ಮಾಡಿ ಹೇಳ್ತಾಳೆ, ಬಟ್ ಬಿಕಮ್ಸ್ ಇನ್ಆಡಿಬಲ್ ಡ್ಯೂ ಟು ಸೋರ್ ಥ್ರೋಟ್. ಅವಳ
ಗಂಟಲು ಕೆಟ್ಟಿದ್ರಿಂದ ಅವಳು ಏನು ಹೇಳಿದಳೆ ಕೇಳಿಸ್ತಲ್ಲ. Therefore, Mr. Bounderby himself tells that she has by accident overheard a conversation out of doors between his daughter and his precious gentleman friend, Mr. James Harthouse. Now, Mr. Bounderby interferes and says that Mrs. Sposset has overheard conversation between your daughter and the gentleman friend, Mr. James Harthouse, outdoor. ಮನೆಯಿಂದ ಹೊರಗಡೆ ಗಾರ್ಡನಲ್ಲಿ ಇಬ್ಬರು ಕೂತ್ಕೊಂಡು ಏನೋ ಮಾತಾಡ್ತಾ ಇದ್ರಂತೆ ಸೀಕ್ರೆಟಾಗಿ, ಅದನ್ನು ಇವಳು ಕೇಳಿಸ್ಕೊಂಡಿದ್ದಾಳೆ, ಅದರ ಬಗ್ಗೆ ಹೇಳ್ತಿದ್ದಾಳೆ ಅಂದಾಗ ಮಿಸ್ಟರ್ ಗ್ರಾರ್ಗಂಡ್ ಇಸ್ ಸೋ ಸರ್ಪ್ರೈಸ್ ಟು ಹಿಯರ್ ದ್ಯಾಟ್. ಆಶ್ಚರ್ಯ ಆಯಿತು ಅವರಿಗೆ. ಯಾರ್ಯಾರು ಮಾತಾಡುವಾಗ ಆ ಥರ ಕದ್ದು ಕೇಳಿಸ್ಕೊಳ್ಳೋದು, ಅದನ್ನು ತೊಗೊಂಡೋಗಿ ಅಲ್ಲಿ ಹೇಳೋದು, ಅವರು ತೊಗೊಂಬರೋದು ಇಲ್ಲಿ ಹೇಳೋದು. ಆ್ಯಂಡ್ ಮಿಸ್ಟರ್ ಬೌಂಡಬಿ ಬಿಗಿನ್ಸ್ ಟು ಗಿವ್ ದ ಡೀಟೇಲ್ ಆಫ್ ದೇರ್ ಕನ್ವರ್ಸೇಷನ್ ಆ್ಯಂಡ್ ಈಸ್ ಅಬೌಟ್ ಟು ಗಿವ್ ವಾಟ್ ದೇ ಹ್ಯಾವ್ ಟಾಕ್ಡ್ ಆಫ್. ಅವರ ವಿವರಣೆ ಕೊಡೋಕೆ ಹೋದಾಗ ಮಿಸ್ಟರ್ ಗ್ರಾರ್ಗಿನ್ ಟೆಲ್ಸ್ ಹಿಮ್ ದ್ಯಾಟ್ ದರ್ ಇಸ್ ನೋ ನೀಡ್ ಟು ರಿಪೀಟ್ ಇಟ್ಸ್ ಟೆನರ್. ಅದರ ಆಫ್ಟರ್ ಮಾತು, ಅದರ ನಂತರದ ಅಲೆಗಳನ್ನು ಪರಿಣಾಮವನ್ನು ನೀವೀಗ ಹೇಳೋದು ಬೇಡ. ಆ್ಯಂಡ್ ಹೀ ನೋಸ್ ವಾಟ್ ಪಾಸ್ಟ್ ಬಿಟ್ವೀನ್ ದೆಮ್ ಆ್ಯಂಡ್ ಇನ್ಫಾರ್ಮ್ಸ್ ದ್ಯಾಟ್ ಹಿಸ್ ಡಾಟರ್ ಈಸ್ ದೇರ್ ಓನ್ಲಿ. ಈಗ ನಂತರದ ಬೇಡ, ನನ್ನ ಮಗಳಾಗಲೇ ಬಂದಿದ್ದಾಳೆ, ಐ ನೋ ಎವ್ರಿಥಿಂಗ್, ನನ್ನ ಮಗಳೆಲ್ಲ ಹೇಳಿದ್ದಾಳೆ. ಹಿಸ್ ಡಾಟರ್ ಕುಡ್ ಡಿಟ್ಯಾಚ್ ಹರ್ಸೆಲ್ಫ್ ಫ್ರಮ್ ದಟ್ ಇಂಟರ್ವ್ಯೂ ವಿತ್ ಅ ಪರ್ಸನ್ whom he regrets to have been the means of introducing to him. Yes, I regret I had introduced that gentleman to you, and my daughter has come and has told everything of their interview, and she could detach herself from the interview. ಆ ಇಂಟರ್ವ್ಯೂಯಿಂದ ಅವಳು ಬಿಡಿಸ್ಕೊಂಡು ಅವರ ಮಾತುಕತೆಯಿಂದ ಅವನ ಹಿಟ್ಟಿಂದ ಬಿಡಿಸ್ಕೊಂಡು ಬಂದಿದ್ದಾಳೆ. ನಾನು ತಪ್ಪು, ಆ ಜೆಂಟ್ಲ್ಮನ್ ನಿಮಗೆ ಪರಿಚಯ ಮಾಡಿಸಿದ್ದು. ಆ್ಯಂಡ್ ಹರಿಡ್ ದೇರ್ ಫಾರ್ ಪ್ರೊಟೆಕ್ಷನ್ ಬೈ ದ ಟ್ರೈನ್ ಟು ಟೌನ್. ರಕ್ಷಣೆಗೋಸ್ಕರ ಇಲ್ಲಿ ಗೋಳು ಬಂದಿದ್ದಾಳೆ. ಯು ವರ್ ಅನೇಬಲ್ ಟು ಪ್ರೊವೈಡ್ ಹರ್ ದ ಪ್ರಾಪರ್ ಪ್ರೊಟೆಕ್ಷನ್. ನನ್ನ ತಪ್ಪು, ನಾನು ಅಷ್ಟು ಅವನನ್ನು ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು. ಆ್ಯಂಡ್ ಶಿ ಹ್ಯಾಸ್ ಕಮ್ ಹಿಯರ್ ಆ್ಯಂಡ್ ಡೌನ್ ಟು ದಟ್ ಹೌಸ್ ಥ್ರೂ ಎ ರೇಜಿಂಗ್ ಸ್ಟಾರ್ಮ್. ಟ್ರೈನಲ್ಲಿ ಬಂದು ಅವಳು ರೇಜಿಂಗ್ ಸ್ಟಾರ್ಮಲ್ಲಿ, ಆ ಸುರಿಯೋ ಮಳೆಯಲ್ಲಿ ಮನೆಗೆ ಓಡಿ ಬಂದಿದ್ದಾಳೆ. ಆ್ಯಂಡ್ ಪ್ರೆಸೆಂಟೆಡ್ ಹರ್ಸೆಲ್ಫ್ ಬಿಫೋರ್ ಹಿಮ್ ಇನ್ ಎ ಸ್ಟೇಟ್ ಆಫ್ ಡಿಸ್ಟ್ರಾಕ್ಷನ್. ಆ ಒಂದು ಸ್ಟೇಟ್ ಆಫ್ ಡಿಸ್ಟ್ರಾಕ್ಷನಲ್ಲಿ, ದುಃಖದ ಪರಿಸ್ಥಿತಿಯಲ್ಲಿ ಅವಳು ಶಿ ಹ್ಯಾಸ್ ರೀಚ್ಡ್ ಹೋಮ್ ಆ್ಯಂಡ್ ಹ್ಯಾಸ್ ರಿಮೈನ್ಡ್ ದೇರ್ ಸಿನ್ಸ್ ದೆನ್. ಇಲ್ಲೇ ಇದ್ದಾಳೆ. He requests him to be quiet for her and Mr. Bounderby's sake. ಪ್ಲೀಸ್ ದಯವಿಟ್ಟು ಆ ಬಗ್ಗೆ ಮಾತನಾಡಬೇಡಿ, ಪ್ಲೀಸ್ ಬಿ ಕ್ವೈಟ್, ಸೈಲೆಂಟ್ ಆಗಿ. ಫಾರ್ ಹರ್ ಸೇಕ್ ಆ್ಯಂಡ್ ಫಾರ್ ಯುವರ್ ಸೇಕ್, ನಿಮಗೋಸ್ಕರ, ಅವಳಿಗೋಸ್ಕರ. ಮಿಸ್ಟರ್ ಬಾಂಡಬಿ ಸೈಲೆಂಟ್ಲಿ ಗೇಸಸ್ ಅಬೌಟ್ him for a while and then tells Mrs. Sposset to offer an apology for a cock and bull story. ಕಾಕ್ ಆ್ಯಂಡ್ ಬುಲ್ ಸ್ಟೋರಿ, ಗೂಬಕ್ಕನ ಕತೆ, ಕಾಕ್ ಆ್ಯಂಡ್ ಬುಲ್ ಸ್ಟೋರಿ ಹೇಳಿದೆಯಲ್ಲ, ಕಟ್ಟುಕತೆನಾ, ಆಫರ್ ಅನ್ ಅಪಾಲಜಿ ಅಂತ ಮಿಸಸ್ ಸ್ಪಾಸೆಟ್ ಹೇಳ್ತಾರೆ, ಕ್ಷಮೆ ಕೇಳು ಅಂತ. ಆ್ಯಂಡ್ ಮಿಸಸ್ ಸ್ಪಾಸೆಟ್ ಅಪಾಲಜೈಸಸ್ ದಟ್ ಹ್ಯಾರ್ ನರ್ವ್ಸ್ ಆರ್ ಟೂ ಮಚ್ ಶೇಕನ್. ಐ ವಾಸ್ ಅಂಡರ್ ನರ್ವಸ್ ಬ್ರೇಕ್ ಡೌನ್. ನನ್ನ ನರ್ವ್ಸ್ ಬ್ರೇಕ್ ಡೌನಲ್ಲಿದ್ದೆ, ಡಿಪ್ರೆಷನ್ನಲ್ಲಿದ್ದೆ. ಆ್ಯಂಡ್ ಹೆಲ್ತ್ ಈಸ್ ಸೋ ಮಚ್ ಇಂಪೇರ್ಡ್, ಆರೋಗ್ಯ ಸರಿ ಇರಲಿಲ್ಲ. ಆ್ಯಂಡ್ ಶಿ ಕೆನ್ ನಾಟ್ ಡೂ ಮೋರ್ ದೆನ್ ಟೇಕಿಂಗ್ ರೆಫ್ಯೂಜ್ ಇನ್ ಟಿಯರ್ಸ್. ಐ ಕೆನ್ ನಾಟ್ ಡೂ ಎನಿಥಿಂಗ್ ಬಟ್ ಟಿಯರ್ಸ್. ನಾನು ಅಳೋದು ಬಿಟ್ಟರೆ ಮಾಡಿದ್ದ ಕೆಲಸಕ್ಕೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಶಿ ಆಫರ್ಸ್ ಅನ್ ಅಪಾಲಜಿ. ಆ್ಯಂಡ್ ಹಿ ಎಸ್ಕಾರ್ಟ್ಸ್ ಹರ್ ಟು ದ ಕೋಚ್ ವಿತ್ ಸಜೆಷನ್ ಟು ಗೋ ಟು ಅವರ್ ಅಪಾರ್ಟ್ಮೆಂಟ್ ಅಟ್ ದ ಬ್ಯಾಂಕ್. ಅವಳನ್ನ ಹಿ ಟೇಕ್ಸ್ ಹರ್ ಟು ದ ರೈಲ್ವೆ ಸ್ಟೇಷನ್ ಆ್ಯಂಡ್ ಬೋರ್ಡ್ಸ್ ಆರ್ ಎ ಟ್ರೈನ್. ಟ್ರೈನ್ ಹತ್ತಿಸ್ಬಿಟ್ಟು ಹೇಳ್ತಾನೆ, ಡೈರೆಕ್ಟ್ಲಿ ಗೋ ಟು ಯುವರ್ ಅಪಾರ್ಟ್ಮೆಂಟ್ ಆ್ಯಂಡ್ ಅಟ್ ದ ಬ್ಯಾಂಕಲ್ಲಿದೆ ಇಲ್ಲ, ನಾನು ಅಪಾರ್ಟ್ಮೆಂಟ್ ಕೊಟ್ಟಿದ್ದೀನಲ್ಲ, ಅಲ್ಲಿಗೆ ಹೋಗು. ಪುಟ್ ಅವರ್ ಫೀಟ್ ಇನ್ ಟು ದ ಹಾಟೆಸ್ಟ್ ವಾಟರ್ ಶಿ ಕ್ಯಾನ್ ಬೇರ್. ಹಿಂಗೆ ಎಷ್ಟು ಸಾಧ್ಯನ ಅಷ್ಟು ಬಿಸಿ ನೀರಲ್ಲಿ ಕಾಲುಗಳನ್ನು ಇಡೋ. ಆ್ಯಂಡ್ ಟೇಕ್ ಎ ಗ್ಲಾಸ್ ಆಫ್ ಸ್ಕ್ಯಾಲ್ಡಿಂಗ್ ರಮ್ ಆ್ಯಂಡ್ ಬಟರ್ ಆಫ್ಟರ್ ಶಿ ಗೆಟ್ಸ್ ಇನ್ ಟು ಬೆಡ್. ಹಾಸಿಗೆ ಮೇಲೆ ಮಲ್ಕೋತಿಲ್ಲ, ಮಲ್ಕೊಂಡಾಗ ಗೆಟ್ ಎ ಸ್ಕ್ಯಾಲ್ಡಿಂಗ್ ರಮ್ ಆ್ಯಂಡ್ ಬಟರ್ ಆ್ಯಂಡ್ ದಟ್ ವಿಲ್ ಕ್ಯೂರ್ ಯು ಆಫ್ ಯುವರ್ ನರ್ವ್ಸ್ ಅಂತ ಹೇಳಿ ಕಳಿಸ್ತಾನೆ. ಆ್ಯಂಡ್ he returns. And after returning, he plainly tells Mr. Gradkin that his opinion, he has his opinion and he has his. Regarding this case, you have your opinion, I have my opinion. ಯಾವುದೇ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ನಿಮಗೆ, ನನ್ನ ಅಭಿಪ್ರಾಯ ನನಗೆ. And he is not in a very agreeable state. Now, I don't agree with you. And without considering the present business as it is, I do not consider give importance to the present case as it is. ಈಗಿನ ಪ್ರಕರಣಕ್ಕೆ ನಾನು ಅಷ್ಟು ಅದಿರೋ ಹಾಗೆ ನಾನು ಪರಿಗಣಿಸೋದಿಲ್ಲ. ಆ್ಯಂಡ್ ದಟ್ ಈಸ್ ನಾಟ್ ಅಟ್ ಎನಿ ಟೈಮ್ ಬ್ಯೂಟಿಫುಲ್ಲಿ ಆ್ಯಂಡ್ ಸಬ್ಮಿಸಿವ್ಲಿ ಟ್ರೀಟೆಡ್ ಬೈ ಹಿಸ್ ಡಾಟರ್.
and your daughter has not dutifully and submissively treated me as his husband, as her husband. ಒಬ್ಬ ಗಂಡನಿಗೆ ಕೊಡಬೇಕಾದ ಮರ್ಯಾದೆ ಕರ್ತವ್ಯ ಯಾವುದೂ ಅವಳು ಮಾಡಿಲ್ಲ ನಿನ್ನ ಮಗಳು. ಆದರೂ ಅದ್ಯಾವುದನ್ನು ಪರಿಗಣಿಸದೆ, ವಿತೌಟ್ ಕನ್ಸಿಡರಿಂಗ್ ದ ಪ್ರೆಸೆಂಟ್ ಕೇಸ್ ಆ್ಯಸ್ ಇಟ್ ಈಸ್ ಆ್ಯಂಡ್ ಯುವರ್ ಡಾಟರ್ಸ್ what to say, carelessness regarding the duty that she had to show to her husband. I want to tell you that I have my opinion and you have your opinion. As his daughter has to show him, as Josiah Boundary of Cocktown ought to be treated by his wife. ನಿಮ್ಮ ಮಗಳು ನನ್ನನ್ನು ಜೋಸಯ್ಯ ಬೌಂಡಬಿ ಆಫ್ ಕಾಕ್ಟೌನ್ ought to be treated by his wife in this manner. ಅವ್ರ ಹೆಂಡತಿ, ದ ಫಸ್ಟ್ ಪರ್ಸನ್, ಫಸ್ಟ್ ಇಂಡಸ್ಟ್ರಿ, ಅವ್ರ ಹೆಂಡತಿ ಹೇಗೆ ನೋಡ್ಕೋಬೇಕು ಅವ್ರನ್ನ, ರಾಜನ ಹಾಗೆ ನೋಡ್ಕೊಳ್ಬೇಕು. ಬಟ್ ಯುವರ್ ಡಾಟರ್ ಹ್ಯಾಸ್ ನಾಟ್ ಟ್ರೀಟೆಡ್ ಮೀ ಲೈಕ್ ದಟ್, ಈವನ್ ದ ಹ್ಯಾವ್ ನಾಟ್ ಕನ್ಸಿಡರ್ಡ್ ಇಟ್. ಅದ್ಯಾವುದು ಪರಿಗಣಿಸ್ದೇ ಈ ಪ್ರಕರಣದಲ್ಲಿ ನಾನು ಐ ಆಮ್ ವೆರಿ ಕ್ಲಿಯರ್ ಆಫ್ ಮೈ ಮೈಂಡ್ ಆ್ಯಂಡ್ ಐ ಹ್ಯಾವ್ ಮೈ ಕ್ಲಿಯರ್ opinion regarding this incidents, and you may have your opinion. If he means to say anything to him that goes against that candid remark, ಈ ಒಂದು ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನೀವೇನೇ ಹೇಳೋದಿದ್ರು ಕೂಡ ಇಟ್ ಈಸ್ ಬೆಟರ್ ಫಾರ್ ಹಿಮ್ ಟು ಕೀಪ್ ಇಟ್ ಅಲೋನ್. ನೀವು ಡೋಂಟ್ ಎಕ್ಸ್ಪ್ರೆಸ್ ಎನಿ ಆಫ್ ಯುವರ್ ಒಪಿನಿಯನ್ ರಿಗಾರ್ಡಿಂಗ್ ದಿಸ್ ಕೇಸ್. ಮಿಸ್ಟರ್ ಗ್ರಾಡ್ಗನ್ ಟೆಲ್ಸ್ ದಟ್ they are all liable to mistakes. Yes, we are all liable to mistakes. ಎಲ್ಲರೂ ನಾವು ತಪ್ಪು ಮಾಡ್ತೀವಲ್ವಾ. Bounderby interrupted that he had thought that he cannot make them. Yes, ನಾನು ಅಂದ್ಕೊಂಡಿದ್ದೆ you cannot make the mistakes ಅಂತ. Mr. Gradgan tells that he also had thought so. Yes, I also had thought so, that I would never commit mistake ಅಂತ. So, but they are all liable to mistakes. What to do? We are all human beings. Mistakes are common. And you should feel grateful for Mr. Bounderby's delicacy. Yes, really, I am grateful to you that you are so delicate, you are so gentle, that you have accepted my action regarding Louisa, what I have done to her now. I have allowed her to be in my house without informing you. He is apologetic for having introduced Arthurs to Mr. Bounderby. Yes, I am extremely sorry. I have introduced Mr. Arthurs to Bounderby. He expressed his failure to ever have understood Louisa. At the same time, he tells that I have been failed to understand Louisa ನಾನು ಅರ್ಥ ಮಾಡ್ಕೊಳಕ್ಕಾಗಿಲ್ಲ ಸರಿಯಾಗಿ, and has not been quite right in the manner of her education. ನಾನು ಅವಳಿಗೆ ಕೊಟ್ಟ ಎಜುಕೇಷನ್ ಕೂಡ ಸರಿ ಇಲ್ಲ ಅನಿಸ್ತಾ ಇದೆ. Mr. Bounderby declares that I am in no way concerned about your daughter's education and your failure to understand her, because I have been educated in the proper way. He has received the best type of education, is unprotected youth. Though I was an unprotected young man, I had got the best education. You were there to protect your daughter. Now you are saying that you have not given her good education. Your education has been failed. Mr. Gradgan tells that his good sense has perceived that whatever the merits of such a system may be, it would be difficult of general application to girls. Yes, now I have come to know. Now my good sense has perceived. ನನಗೆ ನಾವು ಐ ಹ್ಯಾವ್ ಗಾಟ್ ದ ಸೆನ್ಸ್, ಮೈ ಗುಡ್ ಸೆನ್ಸ್ ಹ್ಯಾವ್ ಪರ್ಸೀವ್ಡ್ ನಾವು. ಈಗ ಗ್ರಹಿಸಿದ್ದೀನಿ ನಾನು ಏನಂತ, ವಾಟ್ ಎವರ್ ಮೆರಿಟ್ಸ್ ಆಫ್ ಸಚ್ ಎ ಸಿಸ್ಟಮ್ ಮೇ ಬಿ. ಆ ಸಿಸ್ಟಮಲ್ಲಿ ಮೆರಿಟ್ ಇಲ್ಲ, ಓನ್ಲಿ ಡಿಮೆರಿಟ್ಸ್ ಅಂತ ಹೇಳ್ತಾ ಇಲ್ಲ. ಬಟ್ ವಾಟ್ ಎವರ್ ಮೆರಿಟ್ಸ್ ಆಫ್ ಸಚ್ ಸಿಸ್ಟಮ್ ಮೇ ಬಿ, ಇಟ್ ವಿಲ್ ಬಿ ಡಿಫಿಕಲ್ಟ್ ಆಫ್ ಜನರಲ್ ಅಪ್ಲಿಕೇಶನ್ ಟು ಗರ್ಲ್ಸ್. ಇಟ್ ಕೆನಾಟ್ ಬಿ ಅಪ್ಲೈಡ್ ಜನರಲಿ ಟು ಗರ್ಲ್ಸ್. ಹೆಣ್ಣು ಮಕ್ಕಳಿಗೆ ಈ ಸಿಸ್ಟಮಲ್ಲಿ ಎಷ್ಟೇ ಮೆರಿಟ್ ಇದ್ದರೂ ನಾವು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಏಕ ರೀತಿಯಲ್ಲಿ ಅನ್ವಯಿಸ್ಲಿಕ್ಕಾಗಲ್ಲ ಎಜುಕೇಷನ್ನ. ಹಿಯರ್ ಇಸ್ ದ ಲೈಯಿಂಗ್ ಫಾಲ್ಟ್ ವಿತ್ ದ ಸಿಸ್ಟಮ್. ಮಾರ್ಗರೆಟ್ ಡ್ರಾವೆಲ್ ಅವ್ರು ಹೇಳ್ತಾರೆ, ಅರ್ಲಿಯರ್ ಇನ್ ದ ಬಿಗಿನಿಂಗ್ ಆಫ್ ಹರ್ ಕೆರಿಯರ್ ಶಿ ವಾಸ್ ಎ ಫೆಮಿನಿಸ್ಟ್. ಗ್ರ್ಯಾಜುಲಿ ಅಟ್ ದ ಎಂಡ್ ಆಫ್ ಹರ್ ಕೆರಿಯರ್ ಶಿ ಈಸ್ ಎ ರ್ಯಾಷನಲ್ ಫೆಮಿನಿಸ್ಟ್. Why there is that much restlessness within the family, society, in the world? Because of the failure of marriage system, because of the failure of system of family. Don't find fault only with the men. There is fault even with women. Men are also suffering in the hands of women, as women are being suffered in the hands of men. Where is the fault?
Fault is within the system of marriage, within the system of family. We have to find solution there. Every rule, every system, everything in this world is formed from the male point of view. ಎಲ್ಲ ವ್ಯವಸ್ಥೆ, ಎಲ್ಲ ನಿಯಮಗಳು, ಎಲ್ಲ ಕಾನೂನು ಎಲ್ಲವೂ ಯಾರ ದೃಷ್ಟಿಯಿಂದ ಮಾಡಲ್ಪಟ್ಟಿದೆ? ಮೇಲ್ ಪಾಯಿಂಟ್ ಆಫ್ ವ್ಯೂ. ಬಟ್ ಮೇಲ್ ಆರ್ ಡಿಫ್ರೆಂಟ್ ಫ್ರಮ್ ಫೀಮೇಲ್. ಎಲ್ಲ ಪುರುಷ ಪ್ರಧಾನ, ಪುರುಷರಿಗೆ ಅನ್ವಯ. ಹೆಂಗಸರೇ ಬೇರೆ, ಗಂಡಸರೇ ಬೇರೆ. ಹ್ಯಾಸ್ ದೇರ್ ಎನಿ ಅಟೆಂಡ್ ಮೇಡ್ ಟು ಸ್ಟಡಿ ವುಮೆನ್ ಆಸ್ ಎ ಸಪ್ರೇಟ್ ಎಂಟಿಟಿ ಆಸ್ ಈಕ್ವಲ್ ಟು ಮೆನ್? ಮನುಷ್ಯರಿಗೆ ಸಮನಾಗಿ ಪ್ರಕೃತಿಲಿ ಸೃಷ್ಟಿಯಾಗಿರ್ತಾರೆ. ನಾವು ಹೇಳ್ತೀವಿ ಸಂಸಾರದ ಸಾಗಲಿಕ್ಕೆ ಎರಡು ಚಕ್ರಗಳು ಬೇಕು, ಎರಡು ಚಕ್ರಗಳು ಸಮನಾಗಿರಬೇಕು ಅಂತ ಹೇಳ್ತೀವಿ. ಒಂದು ಆ್ಯಕ್ಸೆಲ್, ಮಕ್ಕಳು ಆ ರಥ ಎಳ್ಕೊಂಡು ಹೋಗ್ತವೆ. ಆ್ಯಕ್ಸೆಲ್ ಕಟ್ಟಾಗ್ಬಿಟ್ರೆ ಗೋವಿಂದ, ರಥ ಪಲ್ಟಿ. ಸೊ ದ ಫಾಲ್ಟ್ ಈಸ್ ವಿತ್ ದ ಸಿಸ್ಟಮ್. ಜನರಲ್ಲಿ ಎಲ್ಲವೂ ಮೆನ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥ ಮೆನ್ ಓರಿಯೆಂಟೆಡ್, ಮೆನ್ ಪಾಯಿಂಟ್ ಆಫ್ ವ್ಯೂಯಿಂದ ಮಾಡೋ ಸಿಸ್ಟಮ್ನ can never be applied generally to girls. This is what Mr. Thomas Garvin's realization. He seeks to repair what is amiss, if possible. Now I have realized there is something missing in our education system, and I want to find it out, and expects Mr. Bondby to assist in a good spirit. Please, in a good spirit, because whatever he did, he took the suggestion of Mr. Bondby. ಸೊ ಆದ್ದರಿಂದ ನನಗೆ ಒಂದು ಒಳ್ಳೆಯ ಮನಸ್ಸಿಂದ ಸಹಾಯ ಮಾಡಿ. ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಏನೋ ಮಿಸ್ ಹೊಡಿತಾ ಇದೆ, ಅದೇನು ಅಂತ ಕಂಡುಹಿಡಿಯೋಣ. ಹೆಣ್ಮಕ್ಳಿಗೆ ಸೂಟ್ ಆಗೋಂಥದ್ದು ಏನೋ ಅಲ್ಲಿಲ್ಲ ಅಂತಂದಾಗ ಮಿಸ್ಟರ್ ಬಾಂಡಬಿ ಟೆಲ್ಸ್ ದಟ್ ಹಿ ಹ್ಯಾಸ್ ನಾಟ್ ಅಂಡರ್ಸ್ಟುಡ್ ಹಿಮ್. ನೀನೇ ಅರ್ಥ ಆಗಿಲ್ಲ ಮನುಷ್ಯ, ಫ್ರೆಂಡೇ, ಸ್ನೇಹಿತ, ನೀನೇ ಅರ್ಥ ಆಗಿಲ್ಲ. ದೇರ್ ಫೋರ್ ಹಿ ವಿಲ್ ನಾಟ್ ಮೇಕ್ ಎನಿ ಪ್ರಾಮಿಸಸ್. ನಾನೇನು ಪ್ರಾಮಿಸ್ ಮಾಡಲ್ಲ ನಿನಗೆ. Mr. Gradin proceeds that in the course of a few, as he appears to himself, have become better informed as to Louisa's character than in previous years. Within the span of single day, ಒಂದು ದಿನದ ಅಂತರದಲ್ಲಿ, I have understood Louisa's character better than those previous years. ಆ ಹಳೆಯ ವರ್ಷಗಳಿಗಿಂತ 20 ವರ್ಷ ನನ್ನ ಮನೇಲಿಲ್ಲ, ಅವಾಗ ಅರ್ಥ ಮಾಡ್ಕೊಂಡಿಲ್ಲ. ಈ ಒಂದು ದಿನದಲ್ಲಿ ನಾನು ಐ ಹ್ಯಾವ್ ಅಂಡರ್ಸ್ಟುಡ್ ಆರ್ ಬೆಟರ್ ದ್ಯಾನ್ ದೋಸ್ ಇಯರ್ಸ್. ಹಿ ಹ್ಯಾಸ್ ಪೇನ್ಫುಲಿ ಡಿಸ್ಕವರ್ಡ್ ಆ್ಯಂಡ್ ಎನ್ಲೈಟನ್ಡ್. ನೋವಿನಿಂದ ನಾನು ಎಷ್ಟೋ ಒಳ್ಳೆದಿರೋ ಒಳ್ಳೆ ಗುಣಗಳನ್ನ ಕಂಡುಕೊಂಡೆ. ಎನ್ಲೈಟನ್ಡ್, ನನ್ನ ಮನಸ್ಸು ಈಗ ಜ್ಞಾನೋದಯ ಆಗಿದೆ. ದಟ್ ದೇರ್ ಆರ್ ಕ್ವಾಲಿಟೀಸ್ ಇನ್ ಲೂಯಿಸಾನಲ್ಲಿ ಎಂಥ ಒಳ್ಳೆ ಗುಣಗಳಿದ್ದಾವೆ, ವಿಚ್ ಹ್ಯಾವ್ ಬಿನ್ ಹಾರ್ಡ್ಲಿ ನೆಗ್ಲೆಕ್ಟೆಡ್. ಎಂತೆಂಥ ಒಳ್ಳೆ ಗುಣಗಳ ಗಣಿ ಅವುಗಳನ್ನು ನಾವು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೆ, ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ದೆ. ಫ್ಯಾಕ್ಟ್ ಐ ನೆವರ್ ಅಲೋಡ್ ಹರ್ ಟು ಡೆವಲಪ್ ದೋಸ್ ಗುಡ್ ಕ್ವಾಲಿಟೀಸ್. He suggests him to kindly leave her to her better nature for a while and encourage it to develop itself by tenderness and consideration. Now she is crushed, broken down. Please allow her to leave her here. Allow her to develop those tender feelings. It would be the better for the happiness of all of them. Let her nourish those good qualities within her. Leave her here. It will be good for all of us. ಇದು ನಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ. Mr. Bondby becomes red with indignation. I am the first person. Can you suggest me to leave my wife here? He became red and asked if he would like to keep her there for a time. What do you mean by that? You want to keep her here for a time. So, we'll ಸ್ವಲ್ಪ ದಿನ ಇರಬೇಕು ಅವಳು. Mr. Gradin recommends that he should allow Louisa to remain there. Yes, I recommend her to leave her here for a while and a visit. ಅಪ್ಪನ ಮನೆಗೆ ಬಂದುಬಿಟ್ಟಿದ್ದಾಳೆ ಅಂತಲ್ಲ, and a visit. ತಂದೆ ಮನೆಗೆ ಭೇಟಿ ಕೊಟ್ಟಿದ್ದಾಳೆ. ನೋಡಿ, ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ತಂದೆ ಮನೆಗೆ ಬರೋದು ಹೀಗೇ ಬರಬೇಕು, ಇಂಥವರೇ ಗಂಡನೇ ಕರ್ಕೊಂಬರ್ಬೇಕು, ಗಂಡನೇ ಕರ್ಕೊಂಡು ಹೋಗ್ಬೇಕು, ಒಬ್ಬೊಬ್ಬರೇ ಬರೋ ಹಾಗಿಲ್ಲ. And be attended by Sissy. Here let her be on a visit, casual visit to her father's house, and let her spend some time with Sissy. Sissy ಜೊತೆ ಇರಲಿ, who understands her, because Sissy understands her better, and in whom she trusts. Louisa trusts Sissy very much. Mr. Bondby tells that he gathers from all that they are of the opinion that there is what people call some incompatibility between Lou Bondby and himself.
So, what I gather from all this introduction and opinion and all, there is a general opinion. ಜನರಲ್ ಆಗಲಿ ಒಂದು ಒಪಿನಿಯನ್ ಇದೆ. ಏನದು? ದೆರ್ ಈಸ್ ಸಮ್ ಇನ್ಕಂಪ್ಯಾಟಿಬಿಲಿಟಿ ಬಿಟ್ವೀನ್ ಲೂ ಬೌಂಡಬಿ ಆ್ಯಂಡ್ ಹಿಮ್ಸೆಲ್ಫ್. ಲೂ ಬೌಂಡಬಿ ಆ್ಯಂಡ್ ಹಿಮ್ಸೆಲ್ಫ್, ಬೌಂಡಬಿ ನಡುವೆ ಇನ್ಕಂಪ್ಯಾಟಿಬಿಲಿಟಿ, ಹೊಂದಾಣಿಕೆಯ ಕೊರತೆ ಇದೆ. ಗಂಡ ಹೆಂಡತಿಯ ನಡುವೆ ವ್ಯತ್ಯಾಸಗಳಿದ್ದಾವೆ, ಡಿಫ್ರೆನ್ಸಸ್ ಇದೆ, ಹೊಂದಾಣಿಕೆ ಕೊರತೆ ಇದೆ ಅಂತ ಜನರಲ್ಲಿ ಅಭಿಪ್ರಾಯ ಇದೆ. ಅದನ್ನು ನೀವು ಇಲ್ಲಿ ಹೇಳ್ತಾ ಇದ್ದೀರಾ ಪರೋಕ್ಷವಾಗಿ. Mr. Gradin sorrowfully replies that he is afraid that at present there is a general incompatibility between Louisa and almost all the relations in which he has placed her. Not only between you and Louisa, between all the relations that he has placed in her and Louisa, there is incompatibility. ಲೂಯಿಸಾ ಮತ್ತು ಲೂಯಿಸಾ ಸಂಪರ್ಕಕ್ಕೆ ಬಂದಿರುವ ಎಲ್ಲ ಸಂಬಂಧಗಳ ನಡುವೆ ಇನ್ಕಂಪ್ಯಾಟಿಬಿಲಿಟಿ ಇದೆ, ಹೊಂದಾಣಿಕೆಯ ಕೊರತೆ ಇದೆ. ಅವಳು ಯಾರ ಜೊತೆಗೂ ಹೊಂದ್ಕೊಳ್ಳೋಕ್ಕಾಗ್ತಿಲ್ಲ. ಪ್ಲೀಸ್ ಅಲೋ ಹರ್ ಟು ಬಿ ಅಲೋನ್ ಹಿಯರ್ ವಿತ್ ಸಿಸಿ ಟು ಬಿಕಮ್ ಸ್ಟ್ರಾಂಗ್. ಮಿಸ್ಟರ್ ಬಾಂಡಬಿ ರಿಪ್ಲೈಸ್ ದ್ಯಾಟ್ ಹಿ ಹ್ಯಾಸ್ ಸೆಡ್ ವಾಟ್ ಹಿ ಹ್ಯಾಸ್ ಟು. ನಾನೇನು ಹೇಳಬೇಕು ಅದು ಹೇಳಾಯಿತು. ಹಿ ಈಸ್ ಎ ಕಾಕ್ಟೌನ್ ಮ್ಯಾನ್, Josiah Bounderby of Cocktown. Who am I? Cocktown man. Josiah Bounderby of Cocktown, and knows every real things of the town. I know only the real things of the town. Bricks, works, chimneys, the smoke, the hands. Pretty well, they are all real things. It is not like to hear any imaginative qualities. ಯಾವುದೇ ಕಾಲ್ಪನಿಕವಾದಂತಹ ಗುಣಗಳ ಬಗ್ಗೆ, ವಿಷಯಗಳ ಬಗ್ಗೆ, ವಿಶೇಷಣಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಾನು ಇಷ್ಟಪಡಲ್ಲ. ಐ ವಾಂಟ್ ಟು ನೋ ಓನ್ಲಿ ದ ರಿಯಲ್ ಥಿಂಗ್ಸ್, ಹೂ ಎವರ್ ಹಿ ಈಸ್. ಯಾರು ಬೇಕಾದ್ರೂ ಇರ್ಬೋದು ಅದನ್ನು ಹೇಳ್ತಾರೋ. ಐ ಡೋಂಟ್ ಲೈಕ್ ಟು ನೋ ಎನಿ ಇಮ್ಯಾಜಿನೇಟಿವ್ ಕ್ವಾಲಿಟೀಸ್. ಹಿ ಮೀನ್ಸ್ ಲಿಟಲ್ ಟರ್ಟಲ್ಸ್ ವೆನಿಸನ್ ವಿತ್ ಎ ಗೋಲ್ಡ್ ಸ್ಪೂನ್ ಆ್ಯಂಡ್ ದಟ್ ಹಿ ವಾಂಟ್ಸ್ ಟು ಬಿ ಸೆಟ್ ಅಪ್ ವಿತ್ ಎ ಕೋಚ್ ಆ್ಯಂಡ್ ಸಿಕ್ಸ್. ನೀ ಇರೋದನ್ನ ಮಾತ್ರ, ನನ್ನ ಕಣ್ಣಿಗೆ ಕಾಣೋದನ್ನ ಮಾತ್ರ ಹೇಳಿರಿ. ಇಮ್ಯಾಜಿನೇಟಿವ್ ಏನೇನೋ ಹೇಳ್ತಿದ್ದೀರಲ್ಲ, ಶಿ ಹ್ಯಾಸ್ ದಟ್ ಕ್ವಾಲಿಟಿ, ದಿಸ್ ಕ್ವಾಲಿಟಿ ಅಂತೆಲ್ಲ ನನಗೆ ಅದು ಕಣ್ಣಿಗೆ ಕಾಣ್ಸಲ್ಲ, ಅರ್ಥ ಆಗಲ್ಲ. ನಿಮ್ಮ ಮಗಳಿಗೆ ಏನು ಬೇಕೋ? ಗೋಲ್ಡ್ ಸ್ಪೂನ್, ಟರ್ಟಲ್ ಸೂಪ್, ವೆನಿಸನ್, ಎ ಕೋಚ್ ಆ್ಯಂಡ್ ಸಿಕ್ಸ್. ಎ ಕೋಚ್ ಆ್ಯಂಡ್ ಸಿಕ್ಸ್ ಬೇಕು. ಅವ್ರು ಟ್ರೈನೆಲ್ಲ ಓಡೋಕ್ಕಾಗಲ್ಲ, ಕೋಚ್ ಆ್ಯಂಡ್ ಸಿಕ್ಸ್ ಬೇಕಲ್ಲ. ದಟ್ ಈಸ್ ವಾಟ್ ಹಿಸ್ ಡಾಟರ್ ವಾಂಟ್ಸ್. ಸಿನ್ಸ್ ಈಸ್ ಆಫ್ ದ ಒಪಿನಿಯನ್ ದ್ಯಾಟ್ ಶಿ ಆಟ್ ಟು ಹ್ಯಾವ್ ವಾಟ್ ಶಿ ವಾಂಟ್ಸ್. ಸೊ ನನ್ನ ಮನೆಯಲ್ಲಿದ್ದಾಗ ಶಿ ಶುಡ್ ಫಾಲೋ ವಾಟ್ ಎವರ್ ಐ ಟೆಲ್ ಹರ್, ವಾಟ್ ಎವರ್ ಐ ಪ್ರೊವೈಡ್ ಹರ್. ಯು ವಾಂಟ್ ಟು ಪ್ರೊವೈಡ್ ಯುವರ್ ಡಾಟರ್ ವಿತ್ ಆಲ್ ದೀಸ್ ಲಕ್ಸುರಿಯಸ್ ಥಿಂಗ್ಸ್ ಆಫ್ ಲೈಫ್ ಅಲ್ವಾ? ಸೊ ಯು ಪ್ರೊವೈಡ್ ಇಟ್. ಹಿ ರೆಕಮೆಂಡ್ಸ್ ಹಿಮ್ ಟು ಪ್ರೊವೈಡ್ ಇಟ್ ಫಾರ್ ಹರ್. ಸೊ ಯು ವಾಂಟ್ ಟು ಕೀಪ್ ಯುವರ್ ಡಾಟರ್ ಇನ್ ಎ ವೆರಿ ಕಂಫರ್ಟೇಬಲ್ ವೇ, ನೋ? ಯು ಪ್ರೊವೈಡ್ ಇಟ್ ಹರ್ ಫಾರ್. Mr. Gradin tells that after his entreaty, he has hoped that he would have taken a different tone. I have entreated you to in this way and expected you to talk to me in a different tone. ನನಗೆ ಬೇರೆ ರೀತಿಯಲ್ಲಿ ಮಾತಾಡ್ತೀರಿ ಅಂದ್ಕೊಂಡಿದ್ದೆ. ಆದರೆ Mr. Bounderby tells him that, as mentioned by him, he has come to understand that there is some another sort of incompatibility. You only have mentioned about the incompatibility, not me. ಓಕೆ, ನಮ್ಮಿಬ್ಬರ ನಡುವೆ ದರ್ ಈಸ್ ಒನ್ ಆರ್ ದ ಅದರ್ ಸಾರ್ಟ್ ಆಫ್ ಇನ್ಕಂಪ್ಯಾಟಿಬಿಲಿಟಿ, ಯಾವುದಾದ್ರೂ ರೀತಿಯ ಹೊಂದಾಣಿಕೆಯ ಕೊರತೆ ಇದೆ. ಆ್ಯಂಡ್ ಇನ್ ರಿಪ್ಲೈ ಟು ದ್ಯಾಟ್, ಸೊ ಅದರ ಬಗ್ಗೆ ನಾನು ಹೇಳ್ತೀನಿ. ಐ ಓನ್ಲಿ ಫೋಕಸ್ ಆನ್ ದಟ್ ಪಾಯಿಂಟ್. ಐ ಫೋಕಸ್ ಓನ್ಲಿ ಆನ್ ದಟ್ ಪಾಯಿಂಟ್. ಎಸ್, ದರ್ ಈಸ್ ಅನ್ಕ್ವಶ್ಚನೇಬಲಿ ಅನ್ ಇನ್ಕಂಪ್ಯಾಟಿಬಿಲಿಟಿ ಆಫ್ ದ ಫಸ್ಟ್ ಮ್ಯಾಗ್ನಿಟ್ಯೂಡ್. ಎಸ್, ಐ ಆಮ್ ದ ಫಸ್ಟ್ ಮ್ಯಾಗ್ನಿಟ್ಯೂಡ್. ಫಸ್ಟ್ ಮ್ಯಾಗ್ನಿಟ್ಯೂಡ್ ಮನೇಲಿರಬೇಕಾದಂಥ ಎಲ್ಲ ಬಗೆಯ ಇನ್ಕಂಪ್ಯಾಟಿಬಿಲಿಟಿ ಇದೆ ನನಗೆ ನನ್ನ ಮಗಳ ನಡುವೆ. ದಟ್ ಈಸ್ ಡಾಟರ್ ಡಸ್ ನಾಟ್ ಪ್ರಾಪರ್ಲಿ ನೋ ಹರ್ ಹಸ್ಬೆಂಡ್ಸ್ ಮೆರಿಟ್ಸ್. ವಾಟ್ಸ್ ದ ಫಸ್ಟ್ ಮ್ಯಾಗ್ನಿಟ್ಯೂಡ್ ಇನ್ಕಂಪ್ಯಾಟಿಬಿಲಿಟಿ? ಯುವರ್ ಡಾಟರ್ ಡಸ್ ನಾಟ್ ನೋ ಪ್ರಾಪರ್ಲಿ ಹರ್ ಹಸ್ಬೆಂಡ್ಸ್ ಮೆರಿಟ್. ತನ್ನ ಹಸ್ಬೆಂಡ್ ಸ್ಟೇಟಸ್ ಏನು, ಡಿಗ್ನಿಟಿ ಏನು, ಅವ್ರ ಮೆರಿಟ್ಸ್ ಏನು, ಯುವರ್ ಡಾಟರ್ ಡಸಂಟ್ ನೋ ಇಟ್ and is not impressed with such a sense as would become her of the honor of his alliance. How much honored she is, how much status and dignity, respect does she get to be in alliance with him, to be his wife? ನಾನು Mr. Cockton, Mr. Josiah Bounderby,
ವೈಫ್ ಆಫ್ ವಂಡರ್ಬಿ ಆಫ್ ಕಾಕ್ಟೌನ್ ವೈಫ್ ಅನ್ನುವ ಆನರ್ ಇದೆಯಲ್ಲ, ಅದರ ಬೆಲೆಯೇ ಗೊತ್ತಿಲ್ಲ ಅವಳಿಗೆ. ಮಿಸ್ಟರ್ ಗ್ರಾಡ್ಗಿನ್ ಟೆಲ್ಸ್ ದಟ್ ಈಸ್ ಅನ್ರೀಸನೇಬಲ್. ನೋ, ಇಫ್ ಯು ಸ್ಪೀಕ್ ಲೈಕ್ ದಟ್ ಇಸ್ ರಿಯಲಿ ಅನ್ರೀಸನೇಬಲ್. ನೀನು ಜೊಸಾಯ ಬೌಂಡರ್ಬಿ ಇರ್ಬೋದು, ನಾವು ಆಟಮ್ಮೈ ಐ ಮಿಸ್ಟರ್ ಥಾಮಸ್ ಗ್ರಾಗ್ ಅದನ್ನು ಹೇಳಲಿಲ್ಲ. ದಿಸ್ ಅನ್ರೀಸನೇಬಲ್. ಈಸ್ ಶಿ ಫ್ರಮ್ ಎ ಸ್ಕಾಲರ್ಸ್ ಕ್ಲಾಸ್? ಮಿಸ್ಟರ್ ಬೌಂಡರ್ಬಿ ಕಂಟಿನ್ಯೂಸ್ ದಟ್ ಹಿ ನೋಸ್ ಹಿಸ್ ಆರಿಜಿನ್. ಇವ್ನಿಗೆ ಗೊತ್ತಾಗತ್ತೆ, ಪೀಕ್ ಅದು ಅಂತಾರಲ್ಲ, ಟಿಕ್ಲ್ಡ್. ಎಸ್, ಐ ನೋ ಮೈ ಆರಿಜಿನ್, ನನ್ನ ಆರಿಜಿನ್ ನನಗೆ ಗೊತ್ತಾ. Yet he may believe it or not that there are ladies, born ladies. Though I am from from the gutter, my origin is from the lowest class. Yet there are ladies belonging to families. Number one top families, ladies. Who next to worship the ground he walks on? They are ready to accept me, marry me, and ಅಷ್ಟೇ ಇಲ್ಲ, they are ready to worship the ground that I pass on. ನಾನು ನಿಂತ ನೆಲವನ್ನೇ ಪೂಜೆ ಮಾಡೋಕ್ಕೆ ರೆಡಿ ಇದ್ದಾರೆ. ಆರ್ ದೇ ಆಲ್ ಫ್ರಮ್ ಪೂರ್ ಫ್ಯಾಮಿಲಿ? ನೋ, ದೇ ಆರ್ ಲೇಡೀಸ್ ಫ್ರಮ್ ದ ಲೇಡೀಸ್ ಫ್ಯಾಮಿಲೀಸ್ belonging to families. His daughter is far from being a born lady. Though she is born in a lady family, her daughter is never a born lady. born teacher ಅಂತಾರಲ್ಲ ಹಾಗೆ, born lady. ಆ ಕುಟುಂಬದಲ್ಲಿ, ಜೆಂಟೀಲ್ ಕುಟುಂಬ, ಕಲ್ಚರ್ಡ್ ಕುಟುಂಬ, ಸ್ಟ್ಯಾಂಡರ್ಡ್ ಕುಟುಂಬದಲ್ಲಿ ಬಾರ್ನ್ ಲೇಡಿ ಇಂದ ಒಳ್ಳೆ ಫ್ಯಾಮಿಲಿ, ಒಳ್ಳೆ ವಂಶದಲ್ಲಿ ಹೆಣ್ಣು ತರಬೇಕು, ಈ ಥರ ಹೇಳ್ತಾರಲ್ಲ. Though she is born in your house, she doesn't possess the qualities of a lady, and he cannot change her. I cannot change her. I cannot make her a lady. Highly connected females have been astonished to see the way in which his daughter has conducted herself. Those ladies who are highly connected, who are of high status, they are really astonished to see the way your daughter behaves. ನಿಮ್ಮ ಮಗಳು ನಡ್ಕೊಳ್ತಿರೋ ರೀತಿ ಗಂಡನ ಕಡೆಗೆ ನೋಡಿ ಅವ್ರಿಗೆಲ್ಲ ಆಶ್ಚರ್ಯ ಆಗೋಗಿದೆ. ಆ್ಯಂಡ್ ಆರ್ ಇನ್ಸೆನ್ಸಿಬಿಲಿಟಿ ಟುವರ್ಡ್ಸ್ ಅವರ್ ಹಸ್ಬೆಂಡ್, ಅವಳ ಗಂಡನ ಕಡೆಗೆ ಅವಳು ತೋರಿಸ್ತಾ ಇರ್ತಕ್ಕಂಥ ಇನ್ಸೆನ್ಸಿಬಿಲಿಟಿ ಇದೆಯಲ್ಲ, ನಿರ್ಭಾವುಕತೆ, ಅದರ ಬಗ್ಗೆ ಅವ್ರಿಗೆಲ್ಲ ಆಶ್ಚರ್ಯ ಆಗಿದೆ. ಕೇರ್ಲೆಸ್ನೆಸ್, ಇರೆಸ್ಪಾನ್ಸಿಬಿಲಿಟಿ. ದೇ ಹ್ಯಾವ್ ವಂಡರ್ಡ್ ಹೌ ಹಿ ಹ್ಯಾಸ್ ಸಫರ್ಡ್ ಇಟ್, ಆ್ಯಂಡ್ ಹಿ ವಂಡರ್ಸ್ ನೌ, ಆ್ಯಂಡ್ ಹಿ ವಿಲ್ ನಾಟ್ ಸಫರ್ ಇಟ್. They have wondered how he has suffered it, how we have tolerated it, Mr. Bounderby. I have forgotten those good old habits. They have wondered. Now he has suffered it. Yes, I have suffered it. And I am no longer ready to suffer it. ನನಗೂ ಇವಾಗೆಲ್ಲ ಅನಿಸ್ತಾ ಇದೆ, ನಾನು ಸಫರ್ ಮಾಡಿದ್ದೀನಿ ಅಂತ. ಈಗ ನಾನು ರೆಡಿ ಇಲ್ಲ ಸಫರ್ ಮಾಡೋಕ್ಕೆ. ಮಿಸ್ಟರ್ ಗ್ರಾಡ್ಗಿನ್ ಟೆಲ್ಸ್ ದಟ್ ದ ಲೆಸ್ ದೇ ಸೇ ದಟ್ ನೈಟ್ ದ ಬೆಟರ್. ಓಕೆ, ಈ ರಾತ್ರಿ ಏನು ಮಾತಾಡೋದು ಬೇಡ. But Mr. Bounderby asked him the meaning of the proposal he has made to him. Yes, no, I want to talk everything today or tonight only. What's the meaning of your proposal? ಈಗ ಹೇಳ್ದಿಲ್ಲಪ್ಪ, leave my daughter for a while for some days in my house. What does it mean? He tells that in a friendly manner. I told it in a friendly manner. ನಿಮ್ಮಿಬ್ಬರ ಮಧ್ಯೆ ಜಗಳ ಇದೆ, ಸ್ವಲ್ಪ ಸರಿ ಹೋಗೋರಿಗೆ ಇಲ್ಲಿ ಬಿಡಿ, ಆ ಥರ ನಾನು ಹೇಳಿಲ್ಲ. ದಟ್ ದರ್ ಇಸ್ ಇನ್ಕಂಪ್ಯಾಟಿಬಿಲಿಟಿ, ಆ ಥರ ಐ ಆಮ್ ನಾಟ್ ಅಡ್ವೈಸಿಂಗ್ ಯು. ಇನ್ ಎ ಫ್ರೆಂಡ್ಲಿ ಮ್ಯಾನರ್, ಹಿ ವಾಂಟ್ಸ್ ಟು ಮೇಕ್ ಅರೇಂಜ್ಮೆಂಟ್ ಫಾರ್ ಅಲೋಯಿಂಗ್ ಲೂಯಿಸಾ ಎ ಪೀರಿಯಡ್ ಆಫ್ ರಿಪೋಸ್ ಆ್ಯಂಡ್ ರಿಫ್ಲೆಕ್ಷನ್ ದೇರ್. ಇನ್ ಎ ಫ್ರೆಂಡ್ಲಿ ಮ್ಯಾನರ್ ಅಷ್ಟೇ. ನಾಟ್ ಆಸ್ ಎ ಫಾದರ್ ಇನ್ ಲಾ, ಆ್ಯಂಡ್ ಐ ಆಮ್ ನಾಟ್ ಈಟಿಂಗ್ ಎ ಸನ್ ಇನ್ ಲಾ ಹೂ ಹ್ಯಾಸ್ ಡಿಸ್ಟರ್ಬ್ ಮೈ ಡಾಟರ್. In a friendly manner, I wanted to provide some repose to my daughter to reflect what has all happened and take some rest. ಅಷ್ಟೇ, ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಅಷ್ಟೇ ನಾನು ಹೇಳಿದ್ದು. ವಿಚ್ ಮೈ ಟೆಂಡ್ ಟು ಎ ಗ್ರಾಜುವಲ್ ಅಲ್ಟ್ರೇಷನ್ ಫಾರ್ ದ ಬೆಟರ್ ಇನ್ ಮೆನಿ ರೆಸ್ಪೆಕ್ಟ್ಸ್. That repose, that reflection of what has been done in her life, everything will allow her to will lead her to a gradual alteration. ನಿಧಾನಗಳು ಬದಲಾಗ್ತಾಳೆ, and it will be better in many respects. Mr. Bounderby, as if it is to a softening down of his ideas of the incompatibility, and wants to know what has made him to think so. Oh, is it a device to soften
ಇವರ ಐಡಿಯಾಸ್ ಆಫ್ ಇನ್ಕಂಪ್ಯಾಟಿಬಿಲಿಟಿ ಈಗ ತಾನೇ ಹೇಳಿರಲ್ಲ ಇವ್ರ ಮಧ್ಯೆ ಹೊಂದಾಣಿಕೆ ಕೊರತೆ ಇದೆ ಅಂತ, ಅದನ್ನು ನೀವು ಈ ರೀತಿ ಹೇಳ್ತಿದ್ದೀರಾ. ಆರ್ ಯು ಸಾಫ್ಟನಿಂಗ್ ಯುವರ್ ಐಡಿಯಾಸ್ ಆಫ್ ಇನ್ಕಂಪ್ಯಾಟಿಬಿಲಿಟಿ? ಐ ವಾಂಟ್ ಟು ನೋ what has made you to think so. Why did you think in that line of thought? View, there is incompatibility between Louisa and Mr. Bounderby. Mr. Gradgrin replies that he has already said that if Louisa has not been understood. No, I have fears. I have expressed my fears that Louisa has not been understood properly. Louisa ನಾವು ಯಾರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. As if it is asking too much to him. That's why I wanted to understand her. I wanted to make her understand herself. That's why I have asked this. Is it too much to him? Who? You are so far elder. ನೀನು ಅವಳಿಗಿಂತ ತುಂಬ ದೊಡ್ಡವನು. Should aid in trying to set her right. I thought he will help me. He will aid me to set her right. ಅವಳ ಜೀವನ ಸರಿಪಡಿಸೋದಕ್ಕೆ, ಅವಳನ್ನ ಸರಿಪಡಿಸ್ಕೊಳ್ಳೋಕ್ಕೆ ಸಹಾಯ ಮಾಡ್ತೀರಾ ಅಂತ ಕೇಳಿದೆ. Is this too much? ನಾನೇನು ತುಂಬ ಕೇಳ್ಬಿಟ್ನಾ? He has accepted a great charge of her. ನಾನು I have accepted her charge, great charge of her. I have taken the great responsibility of her. ಅವಳನ್ನು ಸಮಾಧಾನ ಪಡಿಸುವ ಒಂದು ದೊಡ್ಡ ಜವಾಬ್ದಾರಿ ತೊಗೊಂಡಿದ್ದೀನಿ. ಫಾರ್ ಬೆಟರ್ ಆರ್ ವರ್ಸ್, ಫಾರ್ ಅದು ಒಳ್ಳೆಯದಕ್ಕೆ ಕೆಟ್ಟದಕ್ಕೆ, ಫಾರ್ he cuts off his words in the middle. Bounderby with an angry reply, he cuts off his words. He does not want to be told about that. ನನಗದೆಲ್ಲ ಹೇಳಬೇಡಿ ನಿಮ್ಮ ಕಥೆನ. He knows what he has taken her for. You know very well why I have what he has taken her for. Why I have taken her for? To provide her a life, to be the woman of my wife, house, lady of my house, as well as he does. Both of us now. You have sent me, you have married her to me to be the wife of my house. Why? To take charge of me. I should not take charge of her, or you should not take charge of her. She should take charge of me and my house. He should never mind what he has taken her for. Now, I had taken her for expecting, with the expectation of her to take charge of me, my affairs, my health, my as my caretaker. And now, I don't mind. I should never mind what he has taken her for. ನೀವು ಅವಳಿಗೆ ಏನಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ, ಅದು ನಂಗೆ ಬೇಡ. ದಟ್ ಈಸ್ ಹಿಸ್ ಔಟ್ಲುಕ್. ಲುಕ್ಔಟ್. ದಿಸ್ ಇಸ್ ವಾಟ್ ಮೈ ಲುಕ್ಔಟ್. Gradgrin tells that they may all be more or less in the wrong, not even accepting him. Yes, all of us commit mistakes, wrongs. Even not even accepting him. Nannu sesi, nimmanu sesi, ellaru we are liable to errors, mistakes. It may not only an act of true kindness, but perhaps a debt incurred towards Louisa. Yes, it's not an act of kindness I am asking you for. ದಯ ತೋರಿಸಿ ಅಂತ ನಾನು ಹೇಳ್ತಿಲ್ಲ. It's all the debt incurred towards Louisa. All of us have committed something wrong, including you to Louisa. It's not an act of kindness to correct her, to provide her repose, to reconsider and reflect and to bring her back into life, spirit of life. It's a debt, ಋಣ, ನಮ್ಮೇಲಿರೋ ಋಣ ಅದು. ನಾವು ಅವಳನ್ನ ಸರಿ ಮಾಡಬೇಕು, ಅವಳ ಜೀವನ ಸರಿ ಮಾಡಬೇಕು. Bounderby tells that he thinks differently and he is going to finish that business according to his own opinions. No. I think in a different way. And I am going to conclude this according to my opinion. ನನ್ನ ಪ್ರಕಾರ ಇದನ್ನು ಕನ್ಕ್ಲೂಡ್ ಮಾಡ್ತೀನಿ. He does not want to make a quarrel of it with him, and it would not be worthy of his reputation to quarrel on such a subject. ಈಗ ಆ ವಿಚಾರದಲ್ಲಿ ಜಗಳ ಮಾಡೋಕ್ಕೆ ನಾನು ರೆಡಿ ಇಲ್ಲ. ನನ್ನ ಕೀರ್ತಿಗೆ ಅದು ಒಳ್ಳೆಯದಲ್ಲ, ನನ್ನ ಸ್ಟೇಟಸ್ಗೆ ಒಳ್ಳೆಯದಲ್ಲ. ಇಂಥ ಸಿಲ್ಲಿ ಮ್ಯಾಟ್ರ್ಗಳು ಜಗಳ ಆಡ್ಕೊಂಡು ಹೋಗೋಕ್ಕೆ. ಐ ಹ್ಯಾವ್ ಸೋ ಮೆನಿ ಸೀರಿಯಸ್ ಅಫೇರ್ಸ್ ಟು look for. His gentleman friend Tom may take himself off wherever he likes best. If he falls in his way, he shall tell him his mind. If he does not fall in his way, it will not be worth his while to do it. You have sent your son, appointed his son with me. If Tom is ready to come to me, if he is ready to listen to me, I will tell him what I wanted to. If he doesn't, if he can go wherever he goes. If he is not ready to come to me and listen to me, there is no worth of telling me what I feel, what I intend to. So ask your daughter, ನಿಮ್ಮ ಮಗಳು, ಅವಳು whom he has made Lou Bounderby. ಏನು ಮಾಡಿದ್ದೆ ನಾನು ಅವಳನ್ನ, your daughter Miss Gradgrinನ I had made Lou Bounderby ಮಾಡಿದ್ದೆ, and might have done better by leaving Lou Gradgrin.
Yes, might have done better by leaving Lou Gradgrind. Yes, if she were Lou Gradgrind, she would have been better. I have made her Lou Bondaby. If she does not come home the next day, if she does not come home next day, it's better for her to remain as Lou Gradgrind, not Lou Bondaby. ಈಗ ಮಿಸಸ್ ಬಾಂಡಬಿ ಆಗಿದ್ದಾಳೆ. ಇಫ್ ಶಿ ಡಸಂಟ್ ಕಮ್ ನೆಕ್ಸ್ಟ್ ಡೇ, ನಾಳೆ ಬರಲಿಲ್ಲ ಅಂದರೆ ಅವಳು, ಇಟ್ಸ್ ಬೆಟರ್ ಫಾರ್ ಹರ್ ಟು ರಿಮೇನ್ ಇನ್ ಯುವರ್ ಹೌಸ್ ಆ್ಯಂಡ್ ಬಿ ಕಂಟಿನ್ಯೂಸ್ Lou Gradgrind. ನಿನ್ನ ಮಗಳಾಗಿ ಉಳ್ಕೊಳ್ಳಿ ಅವಳು. ಬೈ 12 o'clock, ನೆಕ್ಸ್ಟ್ ಡೇ 12 o'clock at noon ಬರಬೇಕು ಅವಳು. He will understand that she prefers to stay away. If she doesn't come, I come to the conclusion that she prefers to stay away from him. ಅವನಿಂದ ದೂರ ಉಳಿಯಲು ಅವಳು ಆಯ್ಕೆ ಮಾಡಿಕೊಂಡಿದ್ದಾಳೆ. And he will send her wearing apparel and so forth over there, and Mr. Gradgrind will take charge of her for the future. ನಾಳೆ 12 ಗಂಟೆಗಳು ಬರಲಿಲ್ಲ ಅಂತಂದರೆ ಅವಳು ಇಲ್ಲೇ ಉಳಿಲಿಕ್ಕೆ ಇಷ್ಟಪಟ್ಟಿದ್ದಾಳೆ ಅಂತ ನಾನು ತೀರ್ಮಾನಿಸಿ, ಐ ವಿಲ್ ಸೆಂಡ್ ಹರ್ ಅಪ್ಯಾರಲ್ ಟು ಯು, ಆ್ಯಂಡ್ then onwards you have to take charge of your daughter. She will continue not as Lou Bondaby but Lou Gradgrind. He will tell people in general. ಜನರಿಗೇನು ಉತ್ತರ ಕೊಡ್ತೀರಾ? ನಂಗೊತ್ತು ಉತ್ತರ ಕೊಡೋಕ್ಕೆ. ಆಫ್ ದ ಜನರಲ್ ಇನ್ಕಂಪ್ಯಾಟಿಬಿಲಿಟಿ, ನಮ್ಮಿಬ್ಬರ ಮಧ್ಯೆ ಇನ್ಕಂಪ್ಯಾಟಿಬಿಲಿಟಿ ಇತ್ತಪ್ಪ, ಹೊಂದಾಣಿಕೆ ಸಮಸ್ಯೆ ಇತ್ತು. ದಟ್ ಹೀ ಈಸ್ ಜೋಸಯ್ಯ ಬೌಂಡಬಿ. ನಾನು ಯಾರು? ನಂಬರ್ 1 ಫಸ್ಟ್ ಇಂಡಸ್ಟ್ರಿಯಲಿಸ್ಟ್ ಜೋಸಯ್ಯ ಬೌಂಡಬಿ. ಆ್ಯಂಡ್ ಈ ಹ್ಯಾಡ್ ಇಸ್ ಬ್ರಿಂಗಿಂಗ್ ಅಪ್. ಐ ಹ್ಯಾಡ್ ಮೈ ಓನ್ ಬ್ರಿಂಗಿಂಗ್ ಅಪ್. ನಾನು ನನ್ನದೇ ಆದ ರೀತಿಯಲ್ಲಿ ಬೆಳೆಯಲ್ಪಟ್ಟಿದ್ದೇನೋ. ಶಿ ಈಸ್ ದ ಡಾಟರ್ ಆಫ್ ಟಾಮ್ ಗ್ರಾಡ್ಗ್ರಿನ್. ಅವಳು ಟಾಮ್ ಗ್ರಾಡ್ಗ್ರಿನ್ ಮಗಳು. ಆ್ಯಂಡ್ ಶಿ ಹ್ಯಾಡ್ ಹರ್ ಬ್ರಿಂಗಿಂಗ್ ಅಪ್. ಶಿ ವಾಸ್ ಬ್ರಾಟ್ ಅಪ್ ಇನ್ ಹರ್ ಓನ್ ವೇ. ಅವಳು ಅವಳದೇ ರೀತಿಯಲ್ಲಿ ಬೆಳೆಯಲ್ಪಟ್ಟಿದ್ದಳು. ಆ್ಯಂಡ್ ದ 2 horses ವುಡ್ ನಾಟ್ ಪುಲ್ ಟುಗೆದರ್. ನಾವಿಬ್ಬರು 2 horses, 2 ಕುದುರೆಗಳು, ನಾವು ಬೇರೆ ಬೇರೆ ರೀತಿಯಲ್ಲಿ ಬೆಳೆಯಲ್ಪಟ್ಟಿದ್ದೀವಿ. ದೇರ್ ವಾಸ್ ಎ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಅವರ್ ವೇ ಆಫ್ ಬ್ರಾಟ್ ಅಪ್, ಬ್ರಿಂಗಿಂಗ್ ಅಪ್. ಸೊ ವಿ 2 horses ಕುಡ್ ನಾಟ್ ಪುಲ್ ಟುಗೆದರ್. ನಾವು 2 ಕುದುರೆಗಳು ಒಟ್ಟಿಗೆ ಎಳೆಯಲಿಕ್ಕೆ ಗಾಡಿನ ಸಾಧ್ಯವಾಗಲಿಲ್ಲ. ಎತ್ತು ಏರಿಗಳಿದರೆ ಕೋಣ ನೀರಿಗೆಳೆಯಿತು, ಆ ರೀತಿ ಆಯಿತು ನಮ್ಮ ಜೀವನ. ಆದ್ದರಿಂದ ವಿ ಆರ್ ಸೆಪ್ರೇಟೆಡ್ ಅಂತ ಐ ವಿಲ್ ಟೆಲ್ ದ ಜನರಲ್ ಪಬ್ಲಿಕ್. ಹಿ ಬಿಲೀವ್ಸ್ ದಟ್ ಹಿ ಈಸ್ ವೆರಿ ವೆಲ್ ನೋನ್ ಟು ಬಿ ರಾದರ್ ಅನ್ ಅನ್ಕಾಮನ್ ಮ್ಯಾನ್, ಆ್ಯಂಡ್ people know very well of him that he is an uncommon man. He is not a common man, he is an uncommon man. And most people will understand fast enough that an uncommon woman would come up to his mark. To become the wife of Mr. Boundaby, an uncommon man, the suitable match is an uncommon woman. Uncommon woman ಮ್ಯಾಚ್ ಆಗಬೇಕು ಅನ್ಕಾಮನ್ ಮ್ಯಾನ್ಗೆ ಅಂತ ಜನರಿಗೆ ಅರ್ಥ. they will understand very fast. Lou Bondaby is not an uncommon woman. Mr. Gradgrind entreats him seriously to reconsider it before he commits himself to such a decision. He entreats him, requests him, prays to him, please reconsider your opinions, views before taking decision ಅಂತ ಕೇಳ್ತಾನೆ. But Mr. Bondaby tells that he always comes to a decision, and whatever he does at once. I always come to a decision at once. Whatever he does at once. ನಾನು ಒಂದು ಸಾರಿ ತೀರ್ಮಾನ ತೊಗೊಂಡ್ರೆ ತೀರ್ಮಾನ ಒಂದೇ ಸರಿ ತಗೊಳ್ಳೋದು ಅಷ್ಟೇ. ಹಿ ಹ್ಯಾಸ್ ಗಿವನ್ ಹಿಮ್ ಹಿಸ್ ಡಿಸಿಷನ್. ಐ ಹ್ಯಾವ್ ಟೇಕನ್ ದ ಡಿಸಿಷನ್ ಆ್ಯಂಡ್ ಐ ಹ್ಯಾವ್ ಗಿವನ್ ಹಿಮ್ ಮೈ ಡಿಸಿಷನ್. ನಾನು ಡಿಸಿಷನ್ ತೊಗೊಂಡಾಯ್ತು, ನಿಮ್ಗೆ ಹೇಳಾಯಿತು. ಆ್ಯಂಡ್ ಹಿ ಹ್ಯಾಸ್ ಗಾಟ್ ನೋ ಮೋರ್ ಟು ಸೇ. ಐ ಹ್ಯಾವ್ ಗಾಟ್ ನೋ ಮೋರ್ ಟು ಸೇ. ಇನ್ನೇನು ಮುಂದಿನ ಮಾತಿಲ್ಲ. ಡಿಸಿಷನ್ ಈಸ್ ಓವರ್. ಹಿ ಟೆಲ್ಸ್ ಹಿಮ್ ಗುಡ್ ನೈಟ್ ಆ್ಯಂಡ್ ರಿಟರ್ನ್ಸ್ ಟು ಹಿಸ್ ಹೋಮ್ ಇನ್ ದ ಟೌನ್. ಅಷ್ಟು ಹೇಳಿ ರಿಟರ್ನ್ಸ್ ಟು ಗುಡ್ ನೈಟ್ ಹೇಳಿ ಮನೆಗೆ ಹೋಗ್ತಾನೆ. ಅಟ್ 5 minutes past 12 o'clock, 12 ಗಂಟೆ 5 ನಿಮಿಷಕ್ಕೆ ಕರೆಕ್ಟಾಗಿದೆ. ನೆಕ್ಸ್ಟ್ ಡೇ ಅಟ್ 5 minutes past 12 o'clock, he directs Mrs. Bondaby's property to be carefully packed up and sent to Tom Gradgrind's advertised. He packs up all the belongings of Mrs. Bondaby and sends them to Tom Gradgrind's house. ಕರೆಕ್ಟಾಗಿ 12 ಗಂಟೆ 5 ನಿಮಿಷಕ್ಕೆ ಕರೆಕ್ಟಾಗಿ ಅವಳದೆಲ್ಲ ವಸ್ತುಗಳನ್ನ ಪ್ಯಾಕಪ್ ಮಾಡಿ ಟಾಮ್ ಗ್ರಾಡ್ಗ್ರಿನ್ ಮನೆಗೆ ಕಳಿಸ್ತಾನೆ. and advertise his country retreat for sale by private contract ಮೂಲಕ ಕಂಟ್ರಿ ಹೌಸ್ನ ಸೇಲ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ. and resumes a bachelor life. Now onwards he continues his life as a ಬ್ಯಾಚುಲರ್ ಜೀವನವನ್ನು, ಏಕಾಂಗಿ ಜೀವನವನ್ನು ಮುಂದುವರಿಸ್ತಾನೆ. In this chapter they have gathered the result of that marriage: sowing, harvesting and garnering. What's the result of that mismatch? Failure. That's all. There is really incompatibility, and Mr. Bondaby is not ready to accept the fact
that he is a mismatch. He is thinking that he is not treated well by Louisa, the first person of Coketown. If you have any doubt or comment, post in the comment box. Take care. Bye.